ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ಕಾನ್ಸೆಪ್ಟು ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಅಂತ ಏನಪ್ಪ ಅಂತ ಹೇಳಿದ್ರೆ, KSRTCಯಲ್ಲಿ ಉಳಿದಿರುವಂಥ 545 ಪೋಸ್ಟು ಬಾಕಿ ಉಳಿದಿರುವ ಏನು 2019-20 ನೋಟಿಫಿಕೇಷನ್ ಆದಂತಹ 2545 ಪೋಸ್ಟಲ್ಲಿ ಸ್ನೇಹಿತರೆ ಆಲ್ರೆಡಿ 2000 ಪೋಸ್ಟು ನೇಮಕಾತಿ ಆಗಿದೆ. ಇನ್ನು ಬಾಕಿ ಉಳಿದಿರೋಂಥದ್ದು 545 ಪೋಸ್ಟು. 545 ಪೋಸ್ಟು ಅಷ್ಟೇ ಇವಾಗ ನೇಮಕಾತಿ ಆಗಬೇಕು. ಅದಕ್ಕೆ ನಾವು ಒಂದು ವರ್ಷದಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರನೂ ಕೂಡ ಹೋಗಿದ್ವಿ, ಹೆಡ್ ಆಫೀಸ್ಗೂ ಕೂಡ ಹೋಗಿದ್ವಿ. ಕೆಲವರು ಶಾಸಕರು, ಸಚಿವರು, ಪ್ರತಿಯೊಬ್ಬರು ಸಚಿವರಿಗೂ ಕೂಡ ಮನವಿಗಳನ್ನ ಕೊಟ್ಟು ಇಷ್ಟು ದಿನ ಹೋರಾಟ ಮಾಡ್ಕೊಂಡು ಬಂದ್ವಿ. ಆದರೂ ಕೂಡ ಇಲ್ಲಿ ತನಕ ತಂದಿದ್ದೀವಿ. ಒಂದು 100 ಭಾಗದಲ್ಲಿ 90 ಭಾಗ ಎಲ್ಲ ಸಚಿವರಿಗೂ ಮನವಿಗಳನ್ನ ಕೊಟ್ಟು ಹೆಡ್ ಆಫೀಸ್ಗೆಲ್ಲ ಹೋರಾಟ ಮಾಡಿ, ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿ, ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಒಂದು 10-15 ಸಲ ಹೋಗಿ ಇವಾಗ 90 ಭಾಗ ನಾವು ಒಂದು ತೇರನ್ನ ಎಳ್ಕೊಂಡು ಬಂದಿದ್ದೀವಿ. ಇನ್ನು ಎಳ್ಕೊಬರ್ಬೇಕಾಗಿರೋದು ಎಷ್ಟು ಸ್ನೇಹಿತರೆ? ಇನ್ನು 10 ಭಾಗ ಅಷ್ಟೇ. ಇನ್ನು 10 ಭಾಗ ಎಳ್ಕೊಂಬರ್ಬೇಕು. ಅದಕ್ಕೆ ನೀವೆಲ್ಲ ಗಟ್ಟಿಯಾಗಿ ಮನಸ್ಸು ಮಾಡಬೇಕು. ನೀವೆಲ್ಲ ಅಭ್ಯರ್ಥಿಗಳು ಏನು 545 ಪೋಸ್ಟ್ಗೆ ಹೋರಾಟ ಮಾಡ್ತಾ ಇದ್ದೀರಾ, ನೀವು ಯಾರ್ಯಾರು ಆಕಾಂಕ್ಷಿಗಳಿದ್ದೀರಾ, ಅಭ್ಯರ್ಥಿಗಳಿದ್ದೀರಾ, ನೀವೆಲ್ಲ ಇನ್ನು 10%ನ ಹೋರಾಟ ಮಾಡಲಿಕ್ಕೆ ನೋಡಿ. 90% ನಾವು ಒಂದು ತೇರನ್ನ ಎಳ್ಕೊಂಬರೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿದ್ವಿ. ಎಲ್ಲ ಒಂದು ಗಟ್ಟಿಯಾಗಿ ಸ್ಟ್ರೆಂತಾಗಿ ತಾಕತ್ತಾಗಿ ಎಳ್ಕೊಬಂದ್ವಿ. ಆದರೆ 10% ನಮ್ಮ ಕೈಲಿ ಎಳ್ಕೋಕ್ಕಾಗ್ತಾಯಿಲ್ಲ. ಏನಕ್ಕೆ ನೀವು ಅಭ್ಯರ್ಥಿಗಳು ಮನಸ್ಸು ಮಾಡ್ತಾಯಿಲ್ಲ ಅನ್ನೋದು ನನಗಂತೂ ಒಂದು ಅರ್ಥ ಆಯ್ತಿಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ? ನಾವು ಇಷ್ಟು ದಿನ ಇಷ್ಟು ಕೆಲಸ ಮಾಡೋಕ್ಕೆ, 90% ಕೆಲಸ ಮಾಡೋಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿ, ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಮನವಿಗಳನ್ನ ಕೊಟ್ಟು, ಅವ್ರ ಹತ್ರ ಹೋಗಿ, ಹೆಡ್ ಆಫೀಸ್ಗೆಲ್ಲ ಹೋಗಿ, ನಾವು ಬೆಳಗಾಂಗೆಲ್ಲ ಹೋಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ 90%ನ ಒಂದು ತರಕ್ಕೆ. ಇನ್ನು ಉಳಿದಿರೋದೆಷ್ಟು 10%. ಈ 10% ತರಕ್ಕೆ ಸ್ನೇಹಿತರೆ ನೀವೇನಕ್ಕೆ ಕೈ ಕಟ್ಕೊಂಡು ಕುಂತಿದ್ದೀರಾ ಅನ್ನೋದು ನನಗೆ ಒಂದು ಅರ್ಥ ಆಯ್ತಲ್ಲ. ನೀವೆಲ್ಲ ಏನಕ್ಕೆ ಕಣ್ಣು ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಏನು ಕೂತ್ಕೊಂಡಿದ್ದೀರಾ ಮನೇಲಿ ಅನ್ನೋದು ನನಗಂತೂ ಒಂದು ಅರ್ಥ ಆಯ್ತಲ್ಲ ಸ್ನೇಹಿತರೆ. ನೀವೆಲ್ಲ ಬರಬೇಕು, ಹೊರಗಡೆ ಬರಬೇಕು ಸ್ನೇಹಿತರೆ. ಹೊರಗಡೆ ಬಂದರೆ ಮಾತ್ರ ಇನ್ನು ಬಾಕಿ ಏನು 10% ಉಳಿದಿದೆಯೋ ಅದನ್ನು ಆದಷ್ಟು ಬೇಗ ನೇಮಕಾತಿ ಮಾಡ್ಕೋಬೋದು. ಅರ್ಥ ಆಯ್ತಾ? ಈಗ ಆರ್ಥಿಕ ಇಲಾಖೆಯಲ್ಲಿ ಕೊನೆಯ ಹಂತದಲ್ಲಿದೆ ಫೈಲು, FDನಲ್ಲಿದೆ. ಅದನ್ನು ನೀವೆಲ್ಲ ಹೊರಗಡೆ ಬಂದು ಮತ್ತೊಮ್ಮೆ ನಾವು ಸಾರಿಗೆ ಸಚಿವರನ್ನ ಭೇಟಿಯಾಗಿ, ಮತ್ತೊಮ್ಮೆ ಹೆಡ್ ಆಫೀಸ್ ಮುಖಾಂತರ ಭೇಟಿಯಾಗಿ, ಅರ್ಥ ಆಯ್ತಾ, ಮತ್ತೊಮ್ಮೆ ಸಾರಿಗೆ ಸಚಿವರನ್ನ ಭೇಟಿ ಮಾಡಿಕೊಂಡು, ಮತ್ತೊಮ್ಮೆ ಹೆಡ್ ಆಫೀಸ್ಗೆಲ್ಲ ಒಂದು ವಿಸಿಟ್ ಕೊಟ್ಟು, ಒಂದು 200 ಜನದಿಂದ 300 ಜನ ಅಭ್ಯರ್ಥಿಗಳು ಹೊರಗಡೆ ಬರಲೇಬೇಕು. ಮತ್ತೆ ಆ ಕಡೆ ಕಿಳಿಲೇಬೇಕು ನೀವು ಸ್ನೇಹಿತರೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ 10% ತುಂಬ ಲೇಟ್ ಆಗುತ್ತೆ. ತುಂಬ ಲೇಟ್ ಆಗುತ್ತೆ. ಕೇಳರ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಲೇಟ್ ಮಾಡ್ತಾರೆ. ನೀವು ಆದಷ್ಟು ಪ್ರೆಷರ್ ಕೊಡಬೇಕು, ಒತ್ತಡ ಕೊಡಬೇಕು. ಅರ್ಥ ಆಯ್ತಾ? ನಾವೊಂದು ಗಾಡಿನ ಓಡಿಸ್ತಿದ್ದೀವಿ ಅಂತ ಹೇಳಿದ್ರೆ ಎಕ್ಸಿಲೇಟರ್ ಕೊಟ್ಟರೆ ಮಾತ್ರ ಮುಂದಕ್ಕೆ ಹೋಗೋದು. ಒಂದು ವೆಹಿಕಲ್ ಓಡಿಸ್ತೀವಿ ಅಂತ ಹೇಳಿದ್ರೆ, ನಾವೊಂದು ಎತ್ತಿನ ಗಾಡಿ ಹೊಡಿತಿದ್ದೀವಿ ಅಂತ ಹೇಳಿದ್ರೆ ಹಸುಗಳನ್ನ ಒಂದು ಸ್ವಲ್ಪ ಮುದ್ರೆ ಹೊಡೆದ್ರೆ ಮಾತ್ರ ಅದು ಸ್ವಲ್ಪ ಸ್ಪೀಡಾಗಿ ಹೋಗೋಂಥದ್ದು. ಇಲ್ಲಾಂದರೆ ತುಂಬ ಆಮೆ ಗತಿ ನಿಧಾನವಾಗಿ, ಆಮೆ ಗತಿ ಅಂತಾರಲ್ಲ ಗೊತ್ತಾ, ಆ ಥರ ಆಮೆ ಥರ ಹೋಗ್ತಾ ಇರ್ತದೆ ಫೈಲು. ಆ ಥರ ಆಗ್ಬಿಡುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ನೀವೆಲ್ಲ ಹೊರಗಡೆ ಬರಬೇಕು, ಬೀದಿಗಿಳಿಬೇಕು. ಇಷ್ಟು ದಿನ ಏನು ಹೋರಾಟ ಮಾಡ್ಕೊಂಡು ಬಂದ್ವಿ ಅದೇ ಥರ ಹೋರಾಟ ಮಾಡಿದ್ರೆ 15 ದಿನ ಅಲ್ಲ, 10 ದಿನದಲ್ಲೇ ಕೆಲಸ ಆಗುತ್ತೆ. 10 ದಿನದಲ್ಲೇ ಕೆಲಸ ಆಗುತ್ತೆ ಸ್ನೇಹಿತರೆ. ಇದು ನಿಮ್ಮ ಗಮನದಲ್ಲಿರಲಿ. ಈಗ ನೆಕ್ಸ್ಟ್ ನಮ್ಮ ಗುರಿ ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟು ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಬರೋಕ್ಕೆ ಎಲ್ಲ ರೆಡಿಯಾಗಿ ಒಂದಿನ ನಿಮಗೆಲ್ಲ ವೀಡಿಯೋ ಮಾಡಿ ಯಾವ ದಿನ ಬರಬೇಕು ಅಂತ ಹೇಳ್ತೀನಿ. 300 ಅಲ್ಲ, 400 ಅಲ್ಲ, 500 ಜನಗಂಟ ಬರ್ರಿ. ಇಡೀ ಕರ್ನಾಟಕದ ಮೂಲೆಯಿಂದನೂ ಬರಬೇಕು. ಇದು ಮಾಡು ಇಲ್ಲವೇ ಮಡಿ ಹೋರಾಟ. ನಾವು ಎಷ್ಟು ದಿನ ಅಂತ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಹೋಗೋದಾ? ನಾವು ಎಷ್ಟು ದಿನ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಹೋಗಬೇಕು? ಇದು ಮಾಡು ಇಲ್ಲವೇ ಅಲ್ಲೇ ಕೂತ್ಕೊಳ್ಳೋದು. ಅಲ್ಲಿ ಬೆಳಗಾನ ಆಫೀಸ್ ಹತ್ರನೇ ಕೂತ್ಕೊಳ್ಳೋದಲ್ಲಿ, ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಆಫೀಸ್ ಹತ್ರ. ನಮಗೆ ನ್ಯಾಯ ಬೇಕಷ್ಟೇ. ಈ ಥರ ಇದ್ದರೆ ಕೊನೆಯದಾಗಿ ನಾವು ಹೋದಾಗ ಹೇಳಿದರು, ಇಲ್ಲ ಮಾಡಿಸ್ಕೊಡ್ತೀವಿ. ಇವಾಗ ಅವರು ಅಲ್ಲಿ IAS ಆಫೀಸರ್ಗಳೇ ಇಲ್ಲ. ಅಲ್ಲಿ ಎಲ್ಲೆಲ್ಲೋ ಫಾರಿನ್ ಟ್ರಿಪ್ ಸುತ್ತಕ್ಕೆ ಹೋಗ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕದು? ನಾವು ಎಷ್ಟು ದಿನ ಅಂತ ಕಾಯೋದು? ಅಭ್ಯರ್ಥಿಗಳು ಮೊದಲೇ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಬಂದವ್ರೆ. ಇದಕ್ಕೆಲ್ಲ ಯಾರು ಹೊಣೆ? ಇದಕ್ಕೆ ಅರ್ಧ ಆಯ್ತಾ? ನಿಜ ರೀ, ಅಭ್ಯರ್ಥಿಗಳು ಎಷ್ಟು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ
ಅದು ದೇವ್ರೊಬ್ಬನಿಗೆ ಗೊತ್ತು. ಅಷ್ಟು ಮಾನಸಿಕವಾಗಿ ವಿಷ ಕುಡಿಯೋ ಲೆವೆಲ್ಗೆ ಬಂದವ್ರೆ ರೀ, ಪ್ರಾಣ ಬಿಡೋ ಲೆವೆಲ್ಗೆ ಬಂದವ್ರೆ, ಪ್ರಾಣ ಕಳ್ಕೊಳ್ಳೋ ಲೆವೆಲ್ಗೆ ಬಂದವ್ರೆ. ನಮ್ಮ ಕಿಚ್ಚು ಇನ್ನೆಷ್ಟಿರ್ಬೇಡ, ನೀವೇನಕ್ಕೆ ಕೈ ಕಟ್ಕೊಂಡು ಕುಂತಿದ್ದೀರಾ, ಬನ್ನಿ ಹೊರಗಡೆ. ಅರ್ಥದ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ರಾಮಲಿಂಗ ರೆಡ್ಡಿ ಸಾಹೇಬ್ರನ್ನ ಭೇಟಿ ಮಾಡೋಣ. ಎಲ್ಲರೂ ಕೂಡ ಕೈ ಜೋಡಿಸ್ಲೇಬೇಕು. ಅರ್ಥ ಆಯ್ತಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಆಮೇಲೆ ಮತ್ತೊಮ್ಮೆ ಒಳ ಮೀಸಲಾತಿದು ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಕೆಲವರು ಇವಾಗ ಯಾರ್ಯಾರು ಹೊಸ ನೋಟಿಫಿಕೇಷನ್ಗೆ ಕಾಯ್ತಾ ಇದ್ದೀರಾ, ಅದು ಪೊಲೀಸ್ ಇಲಾಖೆ ಆಗ್ಬೋದು, ಇದಾಗ್ಬೋದು. ಒಳ ಮೀಸಲಾತಿಗೆ ಹಂಚಿಕೆ ಆಗಿದೆ. ಏನು SC ಸಮುದಾಯದ್ದು 15% ಇತ್ತು, ಅದನ್ನು ಈಗ ಅದನ್ನು ಪಂಗಡಕ್ಕೆ ಹಂಚಿದ್ದಾರೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರಬೇಕು ಒಳ ಮೀಸಲಾತಿ ಅಂತ ಏನಂತ ಹೇಳಿದ್ರೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಒಳ ಮೀಸಲಾತಿ ಹಂಚಿಕೆ ಆಗಿದೆ. ಈಗ ಟೋಟಲ್ಲು 101 ಜಾತಿ ಏನಿತ್ತು SCಗೆ, ಅದನ್ನು ವಿಂಗಡಣೆ ಮಾಡಿ ಮಾದಿಗ ಸಮುದಾಯಕ್ಕೆ 5.25 ಕೊಟ್ಟಿದ್ದಾರೆ, ಅಂದರೆ 5.25. ಆಮೇಲೆ ವಲಯ ಸಮುದಾಯಕ್ಕೆ 5.25, 5.25. ಅರ್ಥ ಆಯ್ತಾ ನಿಮಗೆಲ್ಲ? ಏನು 15%ಅಲ್ಲಿ ವಲಯ ಸಮುದಾಯಕ್ಕೆ 5.25 ಅಂದರೆ 5.25, ಮಾದಿಗ ಸಮುದಾಯಕ್ಕೆ 5.25, ಮತ್ತು ಇತರೆ ಬೋವಿ, ಲಂಬಾಣಿ, ಕೊರಮ, ಕೊಚ್ಚ, ಅಲೆಮಾರಿ ಸಮುದಾಯ ಇದೇನಿತ್ತು ಅದಕ್ಕೆ 4.25, 4.5 ಇಷ್ಟನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇವಾಗ ನೆಕ್ಸ್ಟು ನೋಟಿಫಿಕೇಷನ್ ಮಾಡುವಂಥ ಸಾಧ್ಯತೆ ಇದೆ. ಅದು KSRTCನಲ್ಲಿ ಆಗ್ಬೋದು, NWNಲ್ಲಿ ಆಗ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿ ಆಗ್ಬೋದು, BMTCಲಿ ಆಗ್ಬೋದು ಸ್ನೇಹಿತರೆ. ಯಾವ್ದ್ರಲ್ಲಿ ಕಾಲ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಾರೆ ರೆಡಿ ಆಗಿರಿ, ಯಾವ್ದ್ರಲ್ಲಾದ್ರು ಕಾಲ್ ಮಾಡ್ಬೋದು. ಯಾವುದೇ ಇಲಾಖೆಯಲ್ಲಿ ಆಗ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಕಾಲ್ ಮಾಡ್ತಾರೆ. ಪ್ರತಿ 56,000 ಟೋಟಲ್ ಹುದ್ದೆ ಕಾಲ್ ಮಾಡ್ತಾರೆ. ಹಂತವಾಗಿ ಕಾಲ್ ಮಾಡ್ತಾರೆ ಸರ್ಕಾರಿ ಹುದ್ದೆಗಳನ್ನ. ಗೊತ್ತಾಯ್ತಾ? ಹಂತವಾಗಿ ಈ ಒಂದು ಸರ್ಕಾರಿ ಹುದ್ದೆಗಳನ್ನ 56,000 ಹುದ್ದೆಗಳನ್ನ ಹಂತವಾಗಿ ಭರ್ತಿ ಮಾಡ್ತಾರೆ ಸರ್ಕಾರದವರು. ಎಲ್ರಿಗೂ ಖುಷಿ ತರುವ ವಿಚಾರನೇ. ಇಷ್ಟು ದಿನ ಒಳ ಮೀಸಲಾತಿಗೋಸ್ಕರ ಇದು ಒಂದು ಕೋರ್ಟಲ್ಲಿತ್ತು ಸ್ನೇಹಿತರೆ. ಅರ್ಥ ಆಯ್ತಾ? ಈಗ ನೋಡೋಣ ಮುಂದೆನೂ ಅದನ್ನು ಈಗಲೇ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಇನ್ನೂ ಕೂಡ ಅದು ಇನ್ನೂ ಬಗೆಹರಿದಿಲ್ಲ. ಇನ್ನೂ ಕೂಡ ನೀವು ಅಂದ್ಕೊಂಡಿದ್ದೀರಾ, ಇನ್ನೂ ಈಗ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್ಕಾರ, ಒಳ ಮೀಸಲಾತಿನ ಹಂಚಿಕೆ ಮಾಡಿಬಿಟ್ಟಿದೆ, ನೆಕ್ಸ್ಟ್ ಏನಾದರೂ ಕಾಲ್ ಮಾಡ್ಬೋದಾ? ಸದ್ಯಕ್ಕೆ ಓಕೆ, ಒಳ ಮೀಸಲಾತಿ ಹಂಚಿದೆ, ಆದರೆ ಇನ್ನೂ ಕೂಡ ಸರಿಯಾಗಿ ಇತ್ಯರ್ಥ ಆಗಿಲ್ಲ. ರೋಸ್ಟರ್ ಪದ್ಧತಿ ಸರಿಯಾಗಬೇಕು, ಅದು ಕೋರ್ಟಿಂದ ಸರಿಯಾಗಿ. ಅದು ಅಲೆಮಾರಿ ಸಮುದಾಯದವರು ಕೂಡ ನಮಗೊಂದು 1% ಕೊಡಿ ಅಂತ, ಅದು ಕೂಡ ಕೋರ್ಟಲ್ಲೇನೋ ಹಾಕಿದಾರಂತೆ. ನಮಗೂ ಅದರಲ್ಲಿ 1% ಬರಬೇಕು ಅಂತವ. ನಮ್ಗೆ ಸಪ್ರೇಟಾಗಿ 1% ಕೊಟ್ಟಿಲ್ಲ ಅಂತ, ಸಪ್ರೇಟ್ 1% ಕೊಡಿ ಅಂತ. ಈಗೇನು 4.5, ಈಗ ಕೊರಮ, ಕೊಚ್ಚ, ಬೋವಿ, ಲಂಬಾಣಿ ಇವ್ರೇನಕ್ಕೆ ಇವ್ರು ಇಷ್ಟಕ್ಕೆ 4.5 ಕೊಟ್ಟಿದ್ದಾರೋ, ಅದರೊಳಗೆ ಸೇರಿಸ್ಬಿಟ್ಟಿದ್ದಾರೆ ಅಲೆಮಾರಿಯರನ್ನ. ಇಲ್ಲ ನಮಗೆ ಸಪ್ರೇಟ್ 1% ಕೊಡಿ ಅಂತ ಅಲೆಮಾರಿ ಸಮುದಾಯದವರು. ಅದು ಕೂಡ ಕೋರ್ಟಲ್ಲಿರೋದ್ರಿಂದ ಅದು ಇನ್ನೂ ಇತ್ಯರ್ಥ ಆಗಿಲ್ಲ ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಥರ ಏನಾಗುತ್ತೆ. ಕೋರ್ಟಿಂದ ಆದೇಶ ಬರುತ್ತಾ, ಅಥವಾ ಇವರೇ ಏನಾದರೂ ಕೋರ್ಟಿಂದ ತಂದು ಏನಾದರೂ ಇದು ನೋಟಿಫಿಕೇಷನ್ ಮಾಡ್ತಾರಂತ ಕಾದು ನೋಡೋಣ. ಸದ್ಯಕ್ಕೆ ಏನೂ ಹೇಳೋಕ್ಕಾಗಲ್ಲ ನಾವು ಸ್ನೇಹಿತರೆ. ಇದು ನಿಮ್ಗೆ ಗೊತ್ತಿರಲಿ. ಒಂದು ವಿಚಾರ ಅಂತ ಹೇಳಪ್ಪ ಅಂತ ಹೇಳಿದ್ರೆ, ಒಳ ಮೀಸಲಾತಿ ಸ್ವಲ್ಪ ಗೊಂದಲ ಆಯಿತು, ಅದು ಈಗ ಹಂಚಿದ್ದಾರೆ. ನೆಕ್ಸ್ಟು ಏನು ಮಾಡ್ತಾರೆ ಅಂತ ಪ್ರೊಸೆಸ್ಸು ಕಾದಿ ನೋಡೋಣ. ಅರ್ಥ ಆಯ್ತಾ? ಇಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಹೊಸದಾಗಿ ಕಾಲ್ 1 ತಿಂಗಳು ಆದ ನಂತರನಂತೂ ಹೊಸ ನೋಟಿಫಿಕೇಷನ್ ಏನು ಸ್ವಲ್ಪನಾದ್ರು ಕಾಲ್ ಮಾಡೇ ಮಾಡ್ತಾರೆ. ಎಲ್ಲರೂ ಕೂಡ ಯಾರ್ಯಾರು ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳಾಗಿದ್ದೀರಾ ಎಲ್ಲರೂ ಕೂಡ ನೀವೆಲ್ಲ ಓದ್ಕೊಂಡೋದಾಗಲಿ ಅಥವಾ ಸ್ಟಡಿ ಮಾಡ್ಕೊಳ್ಳೋದಾಗಲಿ ಕುಂತ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಅಪ್ಲಿಕೇಶನ್ ಆಗೆಲ್ಲ ರೆಡಿ ಮಾಡ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟು ಈಗ SCಗೆ ಯಾವುದಾದಂಥ ಸರ್ಟಿಫಿಕೇಟ್ ಇದೆ ಅಲ್ವಾ, A ಗ್ರೂಪು, B, C ಅಂತ ಅವ್ರದ್ದಾದಂಥ ಸಪ್ರೇಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಈಗೇನು SC ಸಮುದಾಯಕ್ಕೆ ಲೈಫ್ ಟೈಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ರು ಒಂದನ್ನೇ ಅಲ್ವಾ. ಇವಾಗ ಆ ಥರ ಇಲ್ಲ. ಈಗ ವಲಯ ಸಮುದಾಯಕ್ಕೆ ಒಂದು ಬೇರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರ್ತದೆ, ಮಾದಿಗ ಸಮುದಾಯಕ್ಕೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬರ್ತದೆ, ಬೋವಿ, ಲಂಬಾಣಿ, ಕೊರಮ, ಕೊಚ್ಚ ಇವರಿಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬರ್ತದೆ. A, B, C ಅಂತ ಏನು ಈಗ ವಿಂಗಡಣೆ ಮಾಡಿದಾರೋ ಅದ್ರದ್ದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು ಹೊಸದಾಗಿ ಎಲ್ಲ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ. ಅರ್ಥ ಆಯ್ತಾ? ಇಷ್ಟು ಇವತ್ತಿನ ಮಾಹಿತಿ. ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ದಿನಾಂಕ ಘೋಷಣೆ ಮಾಡ್ತೀವಿ. ಎಲ್ಲರೂ ಕೂಡ ಕೈ ಜೋಡಿಸಿ ಮಾಡಿ ಇಲ್ಲವೇ ಮಾಡಿ ಹೋರಾಟಕ್ಕೆ ಎಲ್ಲರೂ ಕೂಡ ಸಿದ್ಧರಾಗೋಣ. ಆದಷ್ಟು ಬೇಗ ನೇಮಕಾತಿ ಮಾಡಿಸ್ಕೊಳ್ಳೋಣ ನಿಮಗೆಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC.